ಕನ್ನಡದ ಖ್ಯಾತ ಕಿರುತೆರೆ ಕಲಾವಿದೆ ಸುಷ್ಮಾ ಶೇಖರ್ ಮದುವೆಯಾಗಿದ್ದಾರೆ. ತಮ್ಮ ಬಹುಕಾಲದ ಗೆಳೆಯನ ಜೊತೆನೆ ಸಪ್ತಪದಿ ತುಳಿದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಮದುವೆಯ ವಿಡಿಯೋ, ಫೋಟೋಗಳು ಹರಿದಾಡ್ತಾ ಇದ್ದು, ಶುಭಾಶಯಗಳ ಮಹಾಪುರನೇ ಹರಿದು ಬರಬೇಕಿತ್ತು. ಆದರೆ ಮೊಸರಲ್ಲಿ ಕಲ್ಲು ಹುಡುಕ್ತಾರಲ್ಲ ಕೆಲವೊಂದಿಷ್ಟು ಜನ, ಇವರು ಪಾಸಿಟಿವ್ ಕಮೆಂಟ್ನ ಹಾಕೋ ಬದಲಿಗೆ ನೆಗೆಟಿವ್ ಕಮೆಂಟ್ಸ್ಗಳನ್ನೇ ಹೇಳ್ತಾ ಇದ್ದಾರೆ. ಸುಷ್ಮಾ ಅವರ ಮದುವೆ ವಿಚಾರದಲ್ಲೂ ಕೂಡ ತುಂಬ ಜನ ನೆಟ್ಟಿಗರು ನೆಗೆಟಿವ್ ಕಮೆಂಟ್ಸ್ನೇ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾಕೆ ನೆಗೆಟಿವ್ ಕಮೆಂಟ್ಸ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಕನ್ನಡ ಕಿರುತೆರೆ ಲೋಕದಲ್ಲಿ ದಿನಕ್ಕೊಂದು ಸಿಹಿ ಸುದ್ದಿ ಕೇಳ್ತಾನೆ ಇರ್ತೀವಿ. ನಮ್ಮ ನೆಚ್ಚಿನ ನಟ ನಟಿಯರು ಹಸಿಮಣೆ ಇರ್ತಾ ಇರುವಂತಹ ಸುದ್ದಿಗಳು ಅಭಿಮಾನಿಗಳಿಗೆ ಸದಾ ಸಂಭ್ರಮವನ್ನು ತರ್ತಾ ಇರುತ್ತೆ. ಆದರೆ ಇಲ್ಲೊಂದು ಮದುವೆ ಸಂಭ್ರಮದ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆನೂ ಕೂಡ ಹುಟ್ಟುಹಾಕಿದೆ. ನಾವು ಮಾತಾಡ್ತಾ ಇರೋದು ಕನ್ನಡದ ಜನಪ್ರಿಯ ಧಾರಾವಾಹಿಗಳಾದ ಲಕುಮಿ ಮತ್ತು ಯಾರೇ ನೀ ಮೋಹಿನಿ ಖ್ಯಾತಿಯ ನಟಿ ಸುಷ್ಮಾ ಶೇಖರ್ ಅವರ ಮದುವೆ ಬಗ್ಗೆ. ಸುಷ್ಮಾ ಶೇಖರ್ ಅವರು ಕೇವಲ ಒಬ್ಬ ನಟಿಯಲ್ಲ, ಕನ್ನಡಿಗರ ಮನೆ ಮಗಳು ಅಂತಲೇ ಹೇಳಬಹುದು. ಬಣ್ಣದ ಲೋಕಕ್ಕೆ ಇವರು ಕಾಲಿಟ್ಟಿದ್ದು ತುಂಬಾ ಚಿಕ್ಕ ವಯಸ್ಸಲ್ಲಿ. ವೆಂಕಟೇಶ ಮಹಿಮೆ ಅನ್ನುವಂತಹ ಒಂದು ಪೌರಾಣಿಕ ಧಾರಾವಾಹಿಯ ಮೂಲಕ ಬಾಲನಟಿಯಾಗಿ ಎಂಟ್ರಿ ಕೊಟ್ಟರು ಸುಷ್ಮಾ. ಅದಾದ ನಂತರ ಇವರು ಹಿಂದಿರುಗಿ ನೋಡಲೇ ಇಲ್ಲ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಸೂಪರ್ ಹಿಟ್ ಧಾರಾವಾಹಿ ಲಕುಮಿ ಮೂಲಕ ಇವರು ಮನೆ ಮಾತಾಗಿದ್ರು. ಆದರೆ ಇವರಿಗೆ ತುಂಬಾ ಫೇಮಸ್ ಅಥವಾ ತುಂಬಾ ಹೆಸರು ತಂದುಕೊಟ್ಟಂತಹ ಒಂದು ಧಾರಾವಾಹಿ ಅಂತಂದರೆ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂತಹ ಯಾರೇ ನೀ ಮೋಹಿನಿ ಧಾರಾವಾಹಿ. ಅದರಲ್ಲಿ ಮುಗ್ಧ ಹಳ್ಳಿ ಹುಡುಗಿ ಬೆಳ್ಳಿಯ ಪಾತ್ರವನ್ನು ಕನ್ನಡಿಗರು ಅಷ್ಟು ಸುಲಭವಾಗಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಾದ ನಂತರ ಕನಕ ಮತ್ತು ಗಿಣಿರಾಮದಂತಹ ಸೀರಿಯಲ್ಗಳಲ್ಲೂ ಕೂಡ ತಮ್ಮ ಅಭಿನಯದ ಛಾಪು ಮೂಡಿಸಿದ್ರು ಸುಷ್ಮಾ. ತಮ್ಮ ನಟನೆಯ ಮೂಲಕವೇ ಲಕ್ಷಾಂತರ ಅಭಿಮಾನಿಗಳನ್ನ ಸಂಪಾದಿಸಿರುವಂತಹ ಸುಷ್ಮಾ ಇತ್ತೀಚೆಗೆ ತಮ್ಮ ವೈಯಕ್ತಿಕ ಬದುಕಿನ ಹೊಸ ಅಧ್ಯಾಯಕ್ಕೆ ಕಾಲಿಟ್ಟಿದ್ದಾರೆ. ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರುವಂತಹ ಸುಷ್ಮಾ ಕಿರುತೆರೆಯಿಂದ ಕೊಂಚ ಬ್ರೇಕ್ ತಗೊಂಡಿದ್ದಾರೆ. ಇದೀಗ ತಮ್ಮ ಬಹುಕಾಲದ ಗೆಳೆಯನ ಜೊತೆನೆ ಹಸೆಮಣೆಯನ್ನು ಏರಿದ್ದಾರೆ. ಕುಟುಂಬಸ್ಥರು ಮತ್ತು ಆಪ್ತರ ಸಮ್ಮುಖದಲ್ಲಿ ಇವರ ಮದುವೆ ಅದ್ಧೂರಿಯಾಗಿ ನೆರವೇರಿದೆ. ಮದುವೆಯ ಫೋಟೋಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆಯೇ ಅಭಿಮಾನಿಗಳು ಶುಭಾಶಯಗಳ ಮಹಾಪುರನೇ ಹರಿಸಬೇಕಿತ್ತು. ಆದರೆ ಆಗಿರೋದೇ ಬೇರೆ. ಹುಡುಗನ ಬಗ್ಗೆ ನೆಟ್ಟಿಗರು ನೆಗೆಟಿವ್ ಆಗಿ ಕಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಯೂಶುವಲ್ ಆಗಿ ಜೋಡಿ ಚೆನ್ನಾಗಿದೆ, 100 ಕಾಲ ಸುಖವಾಗಿರಿ ಅಂತ ಹೇಳಿ ಹಾರೈಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾರಾದರೂ ಸರಿ ಈ ರೀತಿಯಾಗಿ ಒಬ್ಬ ಸೆಲೆಬ್ರಿಟಿ ಮದುವೆ ಆಗಿದ್ದಾರೆ ಅಂತಂದರೆ. ಆದರೆ ಸುಷ್ಮಾ ಶೇಖರ್ ಅವರ ಫೋಟೋಗಳು ನೋಡಿದಂತಹ ಕೆಲವೊಂದಿಷ್ಟು ಜನ ಹುಡುಗನ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ಹುಡುಗ ಅಷ್ಟೇನು ಚೆನ್ನಾಗಿಲ್ಲ, ಬೇರೆ ಹುಡುಗ ಸಿಕ್ಕಿರಲಿಲ್ವಾ ಅಂತ ಒಂದಿಷ್ಟು ಜನ ಪ್ರಶ್ನೆಯನ್ನು ಮಾಡಿದರೆ, ಇನ್ನೂ ಕೆಲವೊಂದಿಷ್ಟು ಜನ ಒಂದು ಹೆಜ್ಜೆ ಮುಂದೆ ಹೋಗಿ ದುಡ್ಡು ಕಾಸು ಚೆನ್ನಾಗಿಟ್ಟಿರಬಹುದು, ಅದಕ್ಕೋಸ್ಕರ ಇವರು ಒಪ್ಪಿ ಮದುವೆ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ಹುಡುಗನ ಒಂದು ಬಾಡಿ ಶೇಮಿಂಗನ್ನು ಮಾಡ್ತಾ ಇದ್ದಾರೆ. ಸುಷ್ಮಾ ಅವರ ಅಂದಕ್ಕೆ ಈತ ತಕ್ಕ ಹುಡುಗ ಅಲ್ವೇ ಅಲ್ಲ ಅಂತ ಹೇಳಿ ತುಂಬ ಜನ ಅದನ್ನು ಟ್ರೋಲ್ ಕೂಡ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಒಂದು ಕಡೆ ನೆಗೆಟಿವ್ ಕಮೆಂಟ್ಗಳ ಸುರಿಮಳೆ ಆಗ್ತಾ ಇದ್ದರೆ, ಮತ್ತೊಂದು ಕಡೆ ಸುಷ್ಮಾ ಅವರ ನಿಜವಾದ ಅಭಿಮಾನಿಗಳು ಒಂದಿಷ್ಟು ಜನ ಪ್ರಬುದ್ಧ ಜನರು ಈ ಜೋಡಿಗೆ ಬೆಂಬಲಾಗಿ ನಿಂತಿದ್ದಾರೆ. ಅಂದ ಮುಖ್ಯ ಅಲ್ಲ, ಗುಣ ಮುಖ್ಯ, ಕ್ಯಾರೆಕ್ಟರ್ ಚೆನ್ನಾಗಿರಬೇಕು ಅಷ್ಟೇ. ಅವರಿಬ್ಬರೇ ಒಪ್ಪಿ ಪ್ರೀತಿ ಮಾಡಿ ಮದುವೆ ಆಗ್ತಾ ಇದ್ದಾರೆ ಅಂದಮೇಲೆ ನೋಡುಗರಿಗೆ ಏನು ಕಷ್ಟ ಅಂತ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸೌಂದರ್ಯ ಅನ್ನೋದು ನೋಡುವವರ ಕಣ್ಣಲ್ಲಿದೆ ಅನ್ನೋ ಮಾತು ನಿಜ ಅಷ್ಟೇ. ಇಬ್ಬರೂ ವ್ಯಕ್ತಿಗಳು ಮನಸ್ಸು ಒಪ್ಪಿ ಮದುವೆ ಆದಮೇಲೆ ಅವರ ಬಗ್ಗೆ ಟೀಕೆಯನ್ನು ಮಾಡೋದು, ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮದುವೆಗೆ ರೂಪ ಮುಖ್ಯನಾ ಅಥವಾ ಗುಣ ಮುಖ್ಯನಾ? ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಹಾಕಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ ಪ್ರೆಸ್ ಮಾಡಿ.